ಯಾವ್ಯಾವ ಗಿಡ ಎಷ್ಟೆಷ್ಟು ಪರಿಚಯ ಮಾಡ್ಕೊಳ್ಳಿ ಗೌಡ್ರ. ಅಲ್ಲ, ನನ್ನ ಹೆಸರು BM ನಂಜೇಗೌಡ ಅಂತ. ನಾನು ಕಳೆದ 30-35 ವರ್ಷದಿಂದ ಕೂಡ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೆ. ಒಂದು 15 ವರ್ಷಗಳ ಕಾಲ ರಾಸಾಯನಿಕ ಕೃಷಿ ಮತ್ತು ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡು ಬೇಸಾಯ ಮಾಡಿದೆ. ಪ್ರಾರಂಭ ಹಂತದಲ್ಲಿ ಇಳುವರಿ ಚೆನ್ನಾಗಿ ಬಂತು. ತದನಂತರ ಬರ್ತಾ 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 ನಮ್ಮ ಭೂಮಿ ಬಂಜರಾಗಿ ಹೋಗ್ತಾ ಇತ್ತು. ನನಗೆ ಹಾಗೆ ತುಂಬ ಆಶ್ಚರ್ಯಕರವಾಗಿ ನಾನು ಇದರಲ್ಲಿ ಏನೋ ತಪ್ಪು ಮಾಡ್ಕೊಂಡಿದ್ದೀನಿ, ವ್ಯವಸಾಯದಲ್ಲಿ ಏನೋ ದಾರಿ ತಪ್ಪಿದ್ದೀನಿ ಅಂತೇಳಿ ಕೊನೆಗೆ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಜಪಾನ್ನ ಫುಕುವೋಕ ನ್ಯಾಚುರಲ್ ಫಾರ್ಮರ್ ಸೈಂಟಿಸ್ಟ್ ಅವರು, ಅವರ ಒಂದು ಇದನ್ನು ಗೈಡೆನ್ಸು ಪುಸ್ತಕದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಅವರು 30 ವರ್ಷ ಪ್ರಕೃತಿ ಜೊತೆಯಲ್ಲಿ ಒಡನಾಡಿ ಹೇಗೆ ಇದನ್ನು ಮಾಡ್ಬೋದು, ಬೇಸಾಯನ ಕಾಡಿನ ಬೇಸಾಯ ಯಾವ ಥರ ಮಾಡ್ಬೋದು, ಮರ ಆಧಾರಿತ ಕೃಷಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಮೇಲೆ ನಾನು ಅವ್ರ ಪುಸ್ತಕ ಓದಿ ಪ್ರೇರಿತನಾಗಿ 15 ವರ್ಷಗಳಿಂದ ನಾನು ಇದನ್ನು ಮಲ್ಚಿಂಗ್ ಆಧಾರಿತ ಕೃಷಿನ ಪ್ರಾರಂಭಗೊಂಡೆ. ಮಲ್ಚಿಂಗ್ ಅಂದ್ರೆ ಏನು ಸರ್? ಮಲ್ಚಿಂಗ್ ಅಂದರೆ ಹೊದಿಕೆ. ಈಗ ಭೂತಾಯಿನ ನಾವೇನು ಮಾಡಿದ್ದೀವಿ, ಭೂತಾಯಿನ ಉಳುಮೆ ಮಾಡಿ ಓಪನ್ ಮಾಡಿ ಅಲ್ಲಿ ಆ ಭೂಮಿ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ಭೂಮಿ ಒಳಗಡೆ ದೂರವಾಗಿ 10-12 ಅಡಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಾವು ಅದನ್ನು ಆ ಭೂಮಿಗೆ ಮಲ್ಚಿಂಗ್ ಮಾಡಿ, ಆ ಮಲ್ಚಿಂಗನ್ನು ಕನ್ವರ್ಟೆಡ್ ಮಾಡಿ ಅದರ ಇದನ್ನೆಲ್ಲ ಬೇರುಗಳನ್ನು ತಿಂದು ಅದೇ ಗೊಬ್ಬರ ಮಾಡ್ತಕ್ಕಂಥ ವಿಧಾನ ಏನು ಈಗ ನೈಸರ್ಗಿಕ ಕೃಷಿ ಅಂತ ಏನು ಹೇಳ್ತೀವೋ ಅದನ್ನು ಕಾಡಿನಲ್ಲಿ ಯಾರೂ ಉಳುಮೆ ಮಾಡಲ್ಲ, ಯಾರೂ ಕೀಟನಾಶಕಗಳನ್ನು ಉಪಯೋಗಿಸಲ್ಲ. ಅದು ಕೂಡ ಸಮೃದ್ಧವಾಗಿ ಕಾಡೊಳಗಡೆ ಎಲ್ಲ ಹಣ್ಣು ಹಂಪಲುಗಳು, ಮರ ಗಿಡಗಳು ಸಮೃದ್ಧವಾಗಿ ಬೆಳ್ಕೊಂಡಿರ್ತವೆ. ಅದು ಎಲೆ ಮತ್ತು ತರಗು, ಅದೇ ತ್ಯಾಜ್ಯ, ಕೃಷಿ ತ್ಯಾಜ್ಯಗಳು ಬಿದ್ದು ಭೂಮಿ ತನ್ನದೇ ಆದಂಥ ಒಂದು ಇದನ್ನು ಪದರವನ್ನು ನಾವು ಮಾಡ್ಕೊಂಡು ಬಂದು ಆ ಭೂಮಿ ಒಳಗಡೆ ಅವೇ ನೈಸರ್ಗಿಕವಾಗಿ ಉಳುಮೆ ಮಾಡ್ತಕ್ಕಂಥ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಾಣುಗಳನ್ನು ನಾವು ನಮ್ಮ ರಾಸಾಯನಿಕ ಕೃಷಿಯಿಂದ ಕೊಂದುಬಿಟ್ಟಿದ್ದೀವಿ ಪೂರ್ತಿ. ಆದ್ದರಿಂದ ನಮಗೆ ಅದನ್ನು ಆ ರಾಸಾಯನಿಕ ಕೃಷಿಯನ್ನು ಬಿಟ್ಟು ನೈಸರ್ಗಿಕವಾಗಿ ನಾವು ಬೆಳೆದಿದ್ದಾದರೆ ತುಂಬ ಅದ್ಭುತವಾದಂಥ ಪ್ರಯೋಗಗಳನ್ನು ನಾವು ಮಾಡ್ಬೋದು ಅಂತ ಇವತ್ತು ನಿಮ್ಮ